ಈಗ ರಾಜಕೀಯದಲ್ಲಿ ಯಾವಾಗ ಯಾವ ದಾಳ ಬೇಕಾದರೂ ಸದ್ದು ಮಾಡುತ್ತೆ ಅನ್ನೋದಕ್ಕೆ ಇವತ್ತು ಕುರ್ಚಿ ಕಾದಾಟದಲ್ಲಿ ಆದಂತ ಕೆಲ ಸಂಗತಿಯೇ ಸಾಕ್ಷಿ. ದೆಹಲಿಯಲ್ಲಿ ಮೀಟಿಂಗಿಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದ್ದ ಹಾಗೆ ಡಿಕೆ ಬಣದಿಂದ ಕೊನೆ ಅಸ್ತ್ರ ಉರುಳುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂತ ಅಂದ್ರೆ ಒಂದು ಕಡೆ ಸಿದ್ದರಾಮಯ್ಯನವರ ಬೆನ್ನಿಗೆ ಅಹಿಂದ ಬಣ ಇದೆ ಅನ್ನುವಂಥ ರೀತಿಯಾಗಿ ಅವರ ಬೆಂಬಲಿಗರು ಅದನ್ನ ಬಿಂಬಿಸೋ ಕೆಲಸ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಈಗ ಅಹಿಂದ ನಾಯಕ ಅಂತ ಹೇಳೋ ಮೂಲಕ ನಂಜಾವಧೂತ ಶ್ರೀಗಳು ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಪಡಿಬೇಕು ಅಂತ ಹೇಳ್ತಾ ಇದ್ರೆ, ಇನ್ನು ಒಕ್ಕಲಿಗರು ಹಿಂದುಳಿದ ಸಮುದಾಯದವರು ಅಂತ ಇನ್ಫ್ಯಾಕ್ಟ್ ಡಿಕೆ ಶಿವಕುಮಾರ್ ಕೂಡ ಹೇಳಿರುವಂತದ್ದು ಸಿದ್ದು ಅಹಿಂದ ಅಸ್ತ್ರಕ್ಕೆ ಕೌಂಟರ್ರಾ ಅನ್ನೋ ಪ್ರಶ್ನೆ ಹುಟ್ಟಿಸಿದೆ. ಸಿದ್ದು ಡಿಕೆ ನಡುವಿನ ಪಟ್ಟದಾಟಕ್ಕೆ ಭಾನುವಾರವೇ ಕ್ಲೈಮ್ಯಾಕ್ಸ್. ಒಕ್ಕಲಿಗರು ಹಿಂದುಳಿದ ಸಮುದಾಯ ಎಂದ ಡಿಕೆ ಕೊನೆಯ ಅಸ್ತ್ರ ಹೂಡಿದ್ರ. ಇವನ್ ಒಕ್ಕಲಿಗರ್ಸ್ ಆರ್ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್. ಕೊರ್ಚಿ ಯುದ್ಧದಲ್ಲಿ ಡಿಕೆ ಬಣದಿಂದ ಉರುಳಿತು ಅಹಿಂದ ದಾಳ. ಶಿವಕುಮಾರ್ ಕೂಡ ಒಬ್ಬ ಅಹಿಂದ ವರ್ಗದ ಹಿನ್ನೆಲೆಯಿಂದ ಮತ್ತು ಅಹಿಂದ ವರ್ಗವನ್ನ ಜೊತೆಗೆ ತೆಗೆದುಕೊಂಡು ರಾಜಕಾರಣ ಮಾಡದಂತ ವ್ಯಕ್ತಿ. ಪಟ್ಟದಾಟದ ಫೈನಲ್ ಕುಸ್ತಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜಕೀಯದ ಹೆಡ್ ಕ್ವಾರ್ಟರ್ಸ್ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇದೇ ಭಾನುವಾರ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಅಂದೇ ಬಹುತೇಕ ಸಿಎಂ ಮತ್ತು ಡಿಸಿಎಂ ನಡುವೆ ಸಂಧಾನ ಸಭೆ ನಡೆಯೋ ಸಾಧ್ಯತೆಯೋ ದಟ್ಟವಾಗಿದೆ. ಕೊರ್ಚಿ ಕದನದ ಆಟ ಫೈನಲ್ ಓವರ್ಗೆ ಬಂದಿದೆ. ಕೊನೆ ಓವರ್ನಲ್ಲಿ ಕೊನೆ ಬಾಲ್ ಸಿಕ್ಸರ್ ಹೊಡೆಯೋಕೆ ಡಿಕೆ ಅಸ್ತ್ರ ಹೂಡಿದ್ದಾರೆ. ಒಕ್ಕಲಿಗರು ಅಹಿಂದ ಅಂತ ಹೇಳಿದ್ದಾರೆ. ಇವನ್ ಒಕ್ಕಲಿಗರ್ಸ್ ಆರ್ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್. ಎಸ್, ಡಿಕೆ ಮಾತಿನ ಮರ್ಮವೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕ ಮುನ್ನ ಅಹಿಂದ ಅಸ್ತ್ರ ಶುರುವಾಗಿದ್ದ ಎಲ್ಲಿಂದ ಅದನ್ನೇ ತೋರಿಸ್ತೀವಿ ನೋಡಿ. ಸಿದ್ದರಾಮಯ್ಯ ಕರ್ನಾಟಕದ ಮಾಸ್ ಲೀಡರ್. ಸಿದ್ದರಾಮಯ್ಯ ರಾಜಕೀಯವಾಗಿ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದಾಗ ಸಿದ್ದುಗೆ ಬೆಂಬಲವಾಗಿ ನಿಂತಿದ್ದೆ ಅಹಿಂದ ಪಡೆ. ಶೋಷಿತ ವರ್ಗಗಳು, ಅಲ್ಪಸಂಖ್ಯಾತರು, ಹಿಂದುಳಿದವರು ಸಿದ್ದು ಪರ ನಿಲ್ಲುತ್ತಿದ್ರು. ಸಿದ್ದರಾಮಯ್ಯನವರನ್ನ ಅಹಿಂದ ನಾಯಕ ಅಂತಾನೆ ಈ ವರ್ಗ ಆರಾಧಿಸುತ್ತಾ ಬಂದಿದೆ. ಸಿದ್ದು ಅಹಿಂದ ನಾಯಕ ಅನ್ನೋದು 2022 ಆಗಸ್ಟ್ 4ರಂದೇ ರಾಹುಲ್ ಮುಂದೆಯೇ ಪ್ರದರ್ಶನವಾಗಿತ್ತು. ರಾಹುಲ್ ಗಾಂಧಿ ಕಿ, ಸಿದ್ದರಾಮಯ್ಯ ಕಿ. ಇದೀಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಕುರ್ಚಿ ಬದಲಾವಣೆ ಕೂಗು ಎದ್ದಿದೆ. ಸಿದ್ದುಗೆ ರಾಜಕೀಯವಾಗಿ ಸಂಕಷ್ಟ ಎದುರಾಗಿದೆ. ಇಂಥ ಹೊತ್ತಲ್ಲಿ ಮತ್ತೆ ಸಿದ್ದರಾಮಯ್ಯ ಬೆನ್ನಿಗೆ ಅಹಿಂದ ಪಡೆ ನಿಂತಿದೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ದ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಅಹಿಂದ ನಾಯಕತ್ವ ಬದಲಾವಣೆ ಮಾಡಿದ್ರೆ 2028ಕ್ಕೆ ಅದರ ಪ್ರತಿಫಲ ತೋರಿಸಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಅಹಿಂದ ವರ್ಗಗಳು ಸುಮ್ಮನೆ ಕೂರಲ್ಲ. ಅಹಿಂದ ನಾಯಕತ್ವ ಇಲ್ಲ ಅಂತನ್ನೋದಾದರೆ ಮುಂದಿನ ಒಂದು 2028ರ ಚುನಾವಣೆಯಲ್ಲಿ ಅದರ ಪ್ರತಿಫಲವನ್ನು ಕೂಡ ನೀವು ನೋಡಬೇಕಾಗ್ತದೆ ಅಂತನ್ನೋದನ್ನು. ಸಿದ್ದುಗೆ ಅಹಿಂದ ಬಲ, ಡಿಕೆಶಿ ಕೂಡ ಅಹಿಂದ ನಾಯಕ ಅಂದ್ರು ನಂಜಾವಧೂತ ಶ್ರೀ. ಅದ್ಯಾವಾಗ ಸಿದ್ದರಾಮಯ್ಯ ಪರ ಅಹಿಂದ ಪಡೆ ಬೆನ್ನಿಗೆ ನಿಲ್ತಾವ್. ಇದ ಡಿಕೆ ಕಡೆಯಿಂದಲೂ ಅಹಿಂದ ಅಸ್ತ್ರ ಪ್ರಯೋಗವಾಗಿದೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ನೀಡಿದ್ದ ನಂಜಾವಧೂತ ಸ್ವಾಮೀಜಿ ಸದ್ಯದ ರಾಜಕೀಯ ಬೆಳವಣಿಗೆ ಬಗ್ಗೆ ಡಿಕೆ ಜೊತೆ ಚರ್ಚೆ ಮಾಡಿದ್ರು. ಬಳಿಕ ಮಾತನಾಡಿದ ಸ್ವಾಮೀಜಿ, ಡಿಕೆ ಶಿವಕುಮಾರ್ ಕೂಡ ಅಹಿಂದ ವರ್ಗದ ಹಿನ್ನೆಲೆಯಿಂದ ಬಂದಿದ್ದಾರೆ. ಅಹಿಂದ ವರ್ಗ ಜೊತೆಗೆ ತೆಗೆದುಕೊಂಡು ರಾಜಕಾರಣ ಮಾಡಿದ್ದಾರೆ ಅಂತ ದಾಳ ಉರುಳಿಸಿದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರ ಅನುಭವದ ಆಧಾರದ ಮೇಲೆನೆ ಈತನ ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕು. ಶಿವಕುಮಾರ್ ಕೂಡ ಒಬ್ಬ ಅಹಿಂದ ವರ್ಗದ ಹಿನ್ನೆಲೆಯಿಂದ ಮತ್ತು ಅಹಿಂದ ವರ್ಗವನ್ನ ಜೊತೆಗೆ ತೆಗೆದುಕೊಂಡು ರಾಜಕಾರಣ ಮಾಡದಂಥ ವ್ಯಕ್ತಿ ಆದ್ರಿಂದ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಪಕ್ಷದ ಹಿರಿಯರು ಬಹಳ ಸಂಕಷ್ಟದಲ್ಲಿ ಇದ್ದಾಗಲೂ ಕೂಡ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟು ಅವರು ತನು ಮನ ಧನ ಎಲ್ಲವನ್ನು ಅರ್ಪಣೆ ಮಾಡಿ ಎಲ್ಲ ಸವಾಲುಗಳನ್ನ ಎದುರಿಸಿ ಆ ಪಕ್ಷವನ್ನು ಸಿದ್ದರಾಮಯ್ಯನವ್ರ ಜೊತೆಗೂಡಿ ಅಧಿಕಾರಕ್ಕೆ ಆದ್ರಿಂದ ಮತ್ತು ಅವರ ಹೈಕಮಾಂಡ್ನವರು ಹಿರಿಯರಿದ್ದಾರೆ ಸಿದ್ದರಾಮಯ್ಯನವರು, ಅವರು ಫಸ್ಟ್ ಟರ್ಮ್ ಮಾಡಬೇಕು, ಸೆಕೆಂಡ್ ಟರ್ಮ್ ನೀವು ಆಗಿ 2.5 ವರ್ಷ ನೀವು ಕೂಡ ಆಡಳಿತವನ್ನು ನಡೆಸಿ ನಿಮ್ಮ ಕನಸುಗಳನ್ನು ಕೂಡ ನೀವು ಸಾಕಾರಗೊಳಿಸಿ ಅಂತ ಕೇಳಿದ್ರಿಂದ ಅವ್ರಿಗೂ ಅವಕಾಶ ಆಗಲಿ.
ಒಕ್ಕಲಿಗ ಹಿಂದುಳಿದ ಸಮುದಾಯ ಎಂದ ಡಿಸಿಎಂ ಡಿಕೆ. ಸ್ವಾಮೀಜಿ ಅಹಿಂದ ಹೇಳಿಕೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಹಿಂದ ಬಾಲ್ ಎಸೆದಿದ್ದಾರೆ. ಒಕ್ಕಲಿಗ ಕೂಡ ಹಿಂದುಳಿದ ಸಮುದಾಯವೇ ಎಂದಿದ್ದಾರೆ. ಕಾಂಗ್ರೆಸ್ ಕಮ್ಯುನಿಟಿಯೇ ನನ್ನ ಕಮ್ಯುನಿಟಿ ಅನ್ನೋ ಮೂಲಕ ಎಲ್ಲ ಸಮುದಾಯದ ಪರ ನಾನಿದ್ದೀನಿ ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ. I don't want any of community angle. I have my own angle. My community is Congress community. Congress is my community. They, of course, I may belong to one community. They may like me. That is different. My love is there to all sections of the society. It may be a backward class, it may be a scheduled caste, it may be a minorities, everyone. Even Wakaligas are backward class people. ಹೀಗೆಂದ ಡಿಕೆ ಅಹಿಂದ ಎಂಬ ಕೊನೆ ಬಾಲ್ ಎಸೆದಿದ್ದಾರೆ. ಒಕ್ಕಲಿಗ ಸಮುದಾಯವು ಹಿಂದುಳಿದ ಸಮುದಾಯ ಅನ್ನೋ ಮೂಲಕ ಅಹಿಂದ ವರ್ಗಕ್ಕೆ ಸಿಎಂ ಕೊಡೋದಾದ್ರೆ ನನ್ ಕೊಡಿ ಅನ್ನೋ ಸಂದೇಶ ಕೊಟ್ರ ಎಂಬ ಚರ್ಚೆ ಶುರುವಾಗಿದೆ. ಸಿಎಂ ಮನೆಗೆ ಅಹಿಂದ ನಾಯಕರ ಭೇಟಿ, ಹೈಕಮಾಂಡ್ನತ್ತ ಚೆಂಡು. ಡಿಕೆ ಬೆನ್ನಿಗೆ ಒಕ್ಕಲಿಗರು ನಿಂತು ಅಹಿಂದ ಪಾನ್ ಮೂವ್ ಮಾಡಿದ್ದಾರೆ. ಇತ್ತ ರಾಜ್ಯದ ದೊಡ್ಡ ಶಕ್ತಿ ಅಹಿಂದ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದಂತೆ ಪಟ್ಟ ಬಿಗಿ ಹಿಡಿದಿದೆ. ಇದರ ನಡುವೆ ಇವತ್ತು ಬೆಳಗ್ಗೆ ಸಚಿವ ಕೆಎಚ್ ಮುನಿಯಪ್ಪ, ಎಂಎಲ್ಸಿಗಳಾದ ಬಿಕೆ ಹರಿಪ್ರಸಾದ್, ಪ್ರಕಾಶ್ ಹುಕ್ಕೇರಿ ಸಿಎಂ ನಿವಾಸಕ್ಕೆ ಆಗಮಿಸಿದ್ರು. ಮುನಿಯಪ್ಪ ಹರಿಪ್ರಸಾದ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಹರಿಪ್ರಸಾದ್, ನಾವೇ ಗೆಲ್ಲಿಸಿದ್ದೀವಿ ಅನ್ನೋದು ಸುಳ್ಳು ಅಂತ ತಿಳಿದಿದ್ದಾರೆ. ಕಾರ್ಯಕರ್ತರಿಗೆ ಅನುಗುಣವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ. ಕೇವಲ 140 ಜನ ಶಾಸಕರು ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ತಂದಿರತಕ್ಕಂಥದ್ದಲ್ಲ. ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ, ಅಮಿತ್ ಶಾ, RSS ವಿರುದ್ಧ ಎಲ್ಲ ಸಿವಿಲ್ ಸೊಸೈಟಿಯವರು ಮತ್ತು ಕಾಂಗ್ರೆಸ್ಸೇತರ ಜನಸಾಮಾನ್ಯರು BJPಯ ವಿರುದ್ಧ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಗೆಲ್ಲಿಸಿದ್ದಾರೆ. ಅವ್ರಿಗೆ ನೋವಾಗದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗುತ್ತೆ. ಕೇವಲ ನಾವೇ ಗೆಲ್ಲಿಸ್ಬಿಟ್ಟಿದ್ದೀವಿ ಅನ್ನೋದು ಸುಳ್ಳು. ನಮ್ಮ ನಿರ್ಧಾರ ಜನಸಾಮಾನ್ಯರು ಮತ್ತು ಕಾರ್ಯಕರ್ತರ ಏನು ಅನಿಸಿಕೆಗಳ ಅನುಗುಣವಾಗಿರುತ್ತೆ. ನಾಗ್ಪುರದಿಂದ ನಾವು ಯಾವುದೇ ಡೈರೆಕ್ಷನ್ಸು ತಗೊಳ್ಳೋದಿಲ್ಲ. ಇನ್ನು ಮಂಡ್ಯದಲ್ಲಿ ಕುರುಬ ಸಮುದಾಯದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಅಹಿಂದ ನಾಯಕರನ್ನ ಅಧಿಕಾರದಿಂದ ಕೆಳಗಿಳಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಹೀಗಾಗಿ ಅಹಿಂದ ನಾಯಕರಿಗೆ ರಾಜಕೀಯ ಶಕ್ತಿ ಬೇಕು ಎಂದಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯಗೆ ಶಕ್ತಿ ಕೊಡಿ ಅಂತ ಪರೋಕ್ಷವಾಗಿ ಕರೆ ನೀಡಿದ್ದಾರೆ. ಒಂದು ಸಮುದಾಯಕ್ಕೆ ಶೈಕ್ಷಣಿಕ ಶಕ್ತಿ ಸಿಕ್ಕದ ನಂತರ ರಾಜಕೀಯ ಶಕ್ತಿ ಕೂಡ ಅಷ್ಟೇ ಪ್ರಮುಖವಾದಂಥದ್ದು. ರಾಜಕೀಯ ಶಕ್ತಿ ಇಲ್ಲ ಅಂತಂದ್ರೆ ಸಮುದಾಯ ಮೇಲ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಜಕೀಯ ಶಕ್ತಿ ಬರಬೇಕು ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಯಾರು ಸಮುದಾಯದ ಪರವಾಗಿ ಕೆಲಸ ಮಾಡ್ತಾರೆ, ಯಾರು ಪ್ರಾಮಾಣಿಕವಾಗಿ ಸಮುದಾಯನ ಉದ್ಧಾರ ಮಾಡುವಂತ ಕೆಲಸ ಮಾಡ್ತಾರೆ ಅಂತ ನಾಯಕರಿಗೆ ಹಿಂದೆ ನಿಂತು ಅವ್ರಿಗೆ ಯಾವತ್ತೂ ಕೂಡ ಬೆಂಬಲ ಕೊಡಬೇಕು. ಸಿದ್ದರಾಮಯ್ಯ ಅವರಿಗೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ, ಹಿಂದುಳಿದ ವರ್ಗದವ್ರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ, ಅವಕಾಶ ವಂಚಿತರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನೀವೆಲ್ಲ ಯಾವತ್ತೂ ಕೂಡ ಒಗ್ಗಟ್ಟಾಗಿ ಅವ್ರ ಬೆನ್ನಿಂದ ನಿಂತು ಅವ್ರಿಗೆ ಯಾವಾಗಲೂ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಿ. ಅದಕ್ಕೆ ನಾನು ಯಾವಾಗಲೂ ಕೂಡ ಕೃತಜ್ಞತೆಗಳನ್ನ ನಮ್ಮ ಸಮುದಾಯದವರಿಗೆ ಮತ್ತೆ ಎಲ್ಲ ಹಿಂದುಳಿದ ವರ್ಗದವರಿಗೆ, ಅವಕಾಶ ಶೋಷಿತ ವರ್ಗದವರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಸುಮಾರು 23 ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಈ 23 ಜನ ಮುಖ್ಯಮಂತ್ರಿಗಳಲ್ಲಿ ಹಿಂದುಳಿದ ವರ್ಗದವ್ರು ಯಾರಪ್ಪ ಅಂತಂದ್ರೆ ಬರೀ 5 ಜನ. ಬರೀ 5 ಜನ ಹಿಂದುಳಿದವರು ಮಾತ್ರ ಮುಖ್ಯಮಂತ್ರಿಗಳಾಗಿರೋದು. ದಲಿತ ವರ್ಗದವರಂತೂ ಯಾರು ಕೂಡ ಮುಖ್ಯಮಂತ್ರಿಗಳಾಗೇ ಇಲ್ಲ. ಅದರೊಳಗೂ ದೇವರಾಜ್ ಅರಸು ಅವರು ಮಾತ್ರ 5 ವರ್ಷ ಪೂರ್ತಿ ಮಾಡಿದ್ದಾರೆ, 2ನೇ ಬಾರಿನೂ ಮುಖ್ಯಮಂತ್ರಿ ಆಗಿದ್ದಾರೆ. ಅದ ನಂತರ ಸಿದ್ದರಾಮಯ್ಯ ಕೂಡ 5 ವರ್ಷ ಪೂರ್ತಿ ಮಾಡಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೂ ಕೂಡ ರಾಜಕೀಯ ಶಕ್ತಿ ಉಳಿಸ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ. ಏನಾದ್ರು ಒಂದು ಸಣ್ಣ ತಪ್ಪು ಮಾಡಿದ್ರು ಹಿಂದುಳಿದ ವರ್ಗದವರು ಅದನ್ನ ದೊಡ್ಡದಾಗಿ ಬಿಂಬಿಸ್ತಾರೆ, ಟೀಕೆ ಟಿಪ್ಪಣಿಗಳನ್ನ ಬಹಳ ದೊಡ್ಡದಾಗಿ ಮಾಡ್ತಾರೆ. ಇದೆಲ್ಲದರ ಹೊತ್ತಿನಲ್ಲೇ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನ ನೀಡಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಚಿತ್ರದುರ್ಗದಲ್ಲಿ ಮಾದಾರ ಚೆನ್ನಯ್ಯ ಶ್ರೀ ಮಾತನಾಡಿ, ಸಿದ್ದರಾಮಯ್ಯ ಕೆಳಗಿಳಿದ್ರೆ ದಲಿತ ಸಮುದಾಯದ ನಾಯಕರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಮುಂದುವರೆದಿದ್ದಾರೆ. ಅವರನ್ನು ಕೆಳಗಿಳಿಸಿ ನಮ್ಮ ದಲಿತ ಸಮುದಾಯಕ್ಕೆ ಕೊಡಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈಗ ಅವರು ಮುಂದುವರೆದ್ರೆ ಯಾರ್ದು ಕೂಡ ಪ್ರಶ್ನೆ ಬರೋದಿಲ್ಲ. ಅವರ ಕೆಳಗಿಳಿದ್ರೆ ದಲಿತ ಸಮುದಾಯಕ್ಕೂ ಕೊಡಿ ಅನ್ನುವಂಥದ್ದು ನಮ್ಮ ಸಮುದಾಯದಲ್ಲೂ ಒಂದು ಭಾಳ ದೊಡ್ಡ ಬೇಡಿಕೆ ಇದೆ. ನಮ್ಮ ಸಮುದಾಯದಲ್ಲಿ ಹಲವಾರು ನಾಯಕರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಮುನಿಯಪ್ಪನವರು ಇದ್ದಾರೆ. ಅವ್ರಿಗೂ ಒಂದು ಅವಕಾಶ ಸಿಗ್ಬೋದೇನೋ ಅನ್ನುವಂಥ ನಿರೀಕ್ಷೆ ನಮ್ಮ ಸಮುದಾಯದವ್ರಿಗೆ ಸಹಜವಾಗಿಯೇ ಅದು ಆಸೆ ವ್ಯಕ್ತಪಡಿಸ್ತಾರೆ.
ಚಿತ್ರದುರ್ಗದಲ್ಲೂ ಅಹಿಂದ ಮುಖಂಡರು ನೀಲಕಂಠೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಹೀಗೆ ಸಿಎಂ ಪೋಸ್ಟ್ ಮಾಡಿದ ಬಳಿಕ ಸಿಎಂಗೆ ಬೆಂಬಲ ಹೆಚ್ಚಾಗ್ತಿದೆ. ಇಡೀ ಅಹಿಂದ ಪಡೆಯೇ ಬೆನ್ನ ಹಿಂದೆ ನಿಂತಿದೆ. ಆತ ಡಿಕೆ ಕೂಡ ದೆಹಲಿಗೆ ತೆರಳುವ ಮುನ್ನ ಒಕ್ಕಲಿಗರು ಹಿಂದುಳಿದ ಸಮುದಾಯ ಅಂತ ಹೇಳಿದ್ದಾರೆ. ಸೊ ಭಾನುವಾರದ ಕ್ಲೈಮ್ಯಾಕ್ಸ್ನಲ್ಲಿ ಯಾರಿಗೆ ಯಾವ ಬಲ ಸಿಗುತ್ತೆ ಅನ್ನೋದ ಕುತೂಹಲ. ಬ್ಯೂರೋ ರಿಪೋರ್ಟ್, TV9.